ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಫುಲ್ ಸೌಂಡ್ ಇತ್ತಾ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಕತ್ತೀನಿ. ಸೊ ಥರ್ಸ್ಡೇ ಮಾರ್ನಿಂಗ್ ನಾವು 7 o'clock ಅಷ್ಟಿಗೆ ನಾವು ಊರು ಬಿಟ್ವಿ. ನಾನು ಎಲ್ಲಿಗೆ ಹೊಂಟೀನಿ ಅಂತ ಗೆಸ್ ಮಾಡಿರಿ, ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಂತೆ. ಸೊ ನಾವು ಹೊಂಟಿದ್ದು ಇವತ್ತು ಮಂತ್ರಾಲಯಕ್ಕೆ. ನಮ್ಮೂರಿಂದ ಮಂತ್ರಾಲಯ ಸುಮಾರು 4.5 ಜರ್ನಿ ಇದೆ, ಲಾಂಗ್ ಜರ್ನಿನೇ ಐತೆ. ಸೊ ಹೋಗಿ ಒನ್ ಡೇ ಟ್ರಿಪ್ ಮಾಡ್ಕೊಂಡು ಬರೋಣ ಅಂಥೇಳಿ ಬೆಳಗ್ಗೆ ಹೊಂಟಿದ್ವಿ. ಬೆಳಗ್ಗೆ ವಾತಾವರಣವೂ ಅಷ್ಟು ಕೂಲಾಗಿರಲಿಲ್ಲ, ಬಿಸಿನೇ ಇತ್ತು. ಹಂಗಾಗಿ ಫುಲ್ ಶೆಕೆ. ಅದ್ರಾಗ ನನಗಂತೂ ಇಷ್ಟು ಸ್ವೆಟ್ಟಿಂಗ್ ಆಗುತ್ತಾ, ಇವೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸ್ವೆಟ್ಟಿಂಗ್ ಆಗಿರುತ್ತೆ. ಸೊ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಲಿಂಗಸೂರಿಂದ ರಾಯಚೂರಿಗೆ ರೀಚ್ ಆದ್ವಿ. ರಾಯಚೂರಿಂದ ಮತ್ತೆ ಬಸ್ ಚೇಂಜ್ ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯ ರೀಚ್ ಆಗಿಂದ ಇದು ನಮಗಲ್ಲಿ ಸರ್ಕಲ್ ಕಾಣುತ್ತೆ, ಅಲ್ಲಿ ನಮಗೆ ಬಸ್ ಡ್ರಾಪ್ ಮಾಡುತ್ತೆ. ಈ ಸರ್ಕಲಿಂದ ಜಸ್ಟ್ ಹಿಂಗೆ ಲೆಫ್ಟ್ ಸೈಡಿಗೆ ಹೋದ್ರೇ ನಮಗೆ ಮಂತ್ರಾಲಯ ದೇವಸ್ಥಾನ ಬರುತ್ತೆ. ಸೊ ಲೆಫ್ಟಿಗೆ ಟರ್ನ್ ಆದ ತಕ್ಷಣ ನಾವು ಏನು ಮಾಡಿದ್ವಿ ಫಸ್ಟು ಅಂತಂದರೆ ನಾಷ್ಟ ಮಾಡಿದ್ವಿ ಫ್ರೆಂಡ್. ಯಾಕೆಂದರೆ ಭಾಳ ಹಶ್ವಾಗಿತ್ತು, ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಯಾಕಂದರೆ ರಾಯಚೂರು ರೀಚ್ ಆದ ತಕ್ಷಣವೇ ನಮಗಲ್ಲಿ ಟೈಮ್ ಸಿಗಲಿಲ್ಲ, ಬಸ್ ಆಲ್ರೆಡಿ ಇತ್ತು. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಅಲ್ಲಿ ರೀಚ್ ಆಗಿ ವೆಯ್ಟ್ ಮಾಡತ್ತಿದ್ರು ನನ್ನ ಸಲುವಾಗಿ. ಹಾಗಾಗಿ ನಾನು ಅವರೆಲ್ಲ ಟಿಫನ್ ಮುಗಿಸಿದ್ರು, ಬಟ್ ನಾನು ಲೇಟಾಗಿ ಬಂದಿದ್ದರಿಂದ ಟಿಫನ್ ಮಾಡ್ಕೊಂಡಿರಲಿಲ್ಲ. ಇಲ್ಲಿ ರೀಚ್ ಆದಮೇಲೆ ನನ್ನ ಮಗಳು ನಾನು ಇಬ್ಬರು ಸೇರಿ ಟಿಫನ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ರೇಟ್ ಇತ್ತು. ಇಲ್ಲಿ 80 ರೂಪೀಸಿಗೆ 2 ಇಡ್ಲಿ ಕೊಟ್ಟರು, ಸಿಕ್ಕಾಪಟ್ಟೆ ರೇಟ್ ಇತ್ತು. ಹಾಗಾಗಿ ನೀವು ಬೆಸ್ಟ್ ಎಲ್ಲನ ಬೇರೆ ಆಪ್ಷನ್ ಇದ್ದರೆ ಅಲ್ಲೇ ಮಾಡ್ಕೊಂಡು ಬರ್ರಿ, ಇಲ್ಲ ಮನೇನು ಪ್ರಿಪೇರ್ ಇದ್ದರೆ ತೊಗೊಂಡು ಬರ್ರಿ. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ನಾವು ಟಿಫನ್ ಮಾಡಿಕೊಂಡು ಮುಂದೆ ಹೋದ್ವಿ. ಮುಂದೆ ಹೋಗ್ತಾ ಹಿಂಗೆ ಆನ್ ದ ವೇ ನಡ್ಕೊಂಡು ಬೈ ವಾಕ್ ಹೋಗ್ಬೋದು ನೀವು, ಯಾಕೆಂದರೆ ಅಲ್ಲಿಂದ ಹತ್ತಿರನೇ ಐತೆ. ಸೊ ಬಸ್ ಡ್ರಾಪ್ ಮಾಡೋದಲ್ಲೇ, ಬಸ್ ಸ್ಟಾಪು ಅಲ್ಲೇ ಇದೆ. ನಿಮಗಿಲ್ಲಿ ಮತ್ತೆ ಸ್ಪೆಷಲಾಗಿ ಯಾವುದೇ ವೆಹಿಕಲ್ ಮಾಡ್ಕೊಂಡು ಹೋಗೋವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೋಡ್ಬೋದು ಎಷ್ಟು ಬಿಸಿಲಿದೆ, ಎಷ್ಟು ಶೆಕೆ ಆಗ್ತಿದೆ ಅಂಥೇಳಿ. ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಸೊ ಅಲ್ಲಿಂದನೇ ಒಂದು ರೌಂಡ್ ನೋಡಿರಿ, ಈ ಥರ ಎಲ್ಲ ಸುತ್ತ ಮಾರ್ಕೆಟ್ ಇದೆ. ಇದೇ ಮೇನ್ ಎಂಟ್ರಿ ಗೇಟ್ ತೋರಿಸಿದ್ನಲ್ಲ, ಸೊ ಅದರ ಹಿಂದ್ಗಡೆನೇ ಅಲ್ಲಿ ನಿಮಗೆ ರಾಘವೇಂದ್ರ ಸ್ಟ್ಯಾಚ್ಯೂ ಇರೋದು 4. ಸೊ ಅಲ್ಲಿಂದ ಈ ಥರ ಸಣ್ಣ ಪುಟ್ಟ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಫಸ್ಟ್ ನಾವು ಹೂಗಳ ತೊಗೊಂಡು ಹೋಗೋಣ ಅಂತ, ಬಟ್ ಅವಳು ಸರಿಗೆ ಮಾತಾಡಲಿಲ್ಲ, ರೇಗಾಡಿದ್ಲು. ನಾನು ಅಲ್ಲಿಂದ ಬಿಟ್ಬಿಟ್ಟೆ. ವೀಡಿಯೋ ಮಾಡೋದ್ರಿಂದ ಸಿಟ್ಟು ಬಂದಿತ್ತು ಅವಳಿಗೆ, ಹಾಗಾಗಿ ನಾನು ಬಿಟ್ಬಿಟ್ಟೆ, ಅಲ್ಲಿಂದ ತೊಗೊಳ್ಳಿಲ್ಲ, ಮುಂದೆಲ್ಲ ತೊಗೊಂಡ್ರಾಯ್ತು ಅಂಥೇಳಿ. ಸೊ ಅಲ್ಲಿಂದ ಹಿಂಗೆ ನಡ್ಕೊಂಡು ಹೋಗಿ ಸ್ವಲ್ಪ ಒಂದು 5-6 ಮಿನಿಟ್ಸ್ ಆಗೋಲ್ಲ. ಸೊ ಜಸ್ಟ್ ಮಂತ್ರಾಲಯದ ಈ ಒಂದು ಗೇಟ್ ಏನಿದೆಯಲ್ಲ, ಇದು ಹೊರಗಡೆ ನೋಡ್ರಿ, ಇಷ್ಟು ಚೆನ್ನಾಗಿ ಬಿಲ್ಡಿಂಗ್ಸ್ ಎಲ್ಲ ಇದ್ದಾವೆ, ಇಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಇದೆ. ಸೊ ಅಲ್ಲಿಂದನೇ ಈ ಗೇಟ್ ಎಂಟ್ರಿ ಹೊಡೆದ್ವಿ ಅಂದರೆ ನಮಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಕಾಣುತ್ತಾ. ಆ ಟೆಂಪಲ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಹೋಗ್ರಿ, ಅಲ್ಲಿ ತುಂಗಭದ್ರಾ ನದಿ ಹರಿಯುತ್ತಲ್ಲ, ಅಲ್ಲಿ ಸ್ವಲ್ಪ ಕೈಕಾಲು ತೊಳ್ಕೊಂಡು ಹೋಗೋದು ಬೆಸ್ಟ್. ಯಾಕೆಂದರೆ ಬಂದವರೆಲ್ಲ ಅಲ್ಲಿ ಹೋಗ್ತಾರೆ. ಆಮೇಲೆ ಇನ್ನೊಂದು ಬಿಜ್ಜಳ ರಾಘವೇಂದ್ರ ಸ್ವಾಮಿಗಳದ್ದು ಏನು ಬೃಂದಾವನ ಇದೆ, ಅಲ್ಲಿನೂ ಹೋಗ್ತಾರೆ. ಸೊ ಟೈಮ್ ಇದ್ರೆ ಹೋಗಿ ಬರ್ರಿ. ಇದು ನೋಡಿರಿ ಮೇನ್ ಎಂಟ್ರೆನ್ಸು. ನಾನು ಎಂಟ್ರಿ ಆದ್ವಿ ಇಲ್ಲಿಂದ ಎಂಟ್ರಿ ಆದಮೇಲೆ ಅಲ್ಲಿಂದ ಕಡೆ ಕಾಣೋದೆಲ್ಲ ನಿಮ್ಗೆ ರಾಘವೇಂದ್ರ ಟೆಂಪಲ್ ಇಲ್ಲಿ ನೋಡ್ರಿ. ಸೊ ಇಲ್ಲಿಂದ ನಾವು ಬಂದ್ವಿ. ಇದು ಮೇನ್ ಗೇಟ್ ನಿಮ್ಗೆ ತೋರಿಸಿದ್ನಲ್ಲ, ಮೇನ್ ಗೇಟು. ಸೊ ಬೆಸ್ಟ್ ಅಂದರೆ ನೀವು ಒಂದೇ ಸ್ಟೇ ಮಾಡೋದು ಇಲ್ಲಿ ಭಾರಿ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ಅವತ್ತೇ ಹೋಗಿದ್ರೆ ಭಾರಿ ಟಯರ್ಡ್ ಆಗ್ತೀವಿ, ಲಾಂಗ್ ಜರ್ನಿ ಇರೋ ಸ್ಪೆಷಲಿ. ಆಮೇಲೆ ಬಿಸಿಲಿರೋದ್ರಿಂದ ಈ ಥರ ಎಲ್ಲ ಮಸ್ತಾಗಿ ನೆರಳಿನ ವ್ಯವಸ್ಥೆ ಮಾಡಿದರು. ಆಮೇಲೆ ಕಾಲು ಸುಡಬಾರ್ದಂಥ ಕಾರ್ಪೆಟಿನ ವ್ಯವಸ್ಥೆ ಮಾಡಿದರು ಫ್ರೆಂಡ್ಸ್ ಮಧ್ಯದಲ್ಲಿ. ಆ ಕಡೆ ಈ ಕಡೆ ಈ ಥರ ಇವು ಶೆಡ್ಗಳನ್ನು, ಟೆಂಪ್ರರಿ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ರು. ಇದು ಮ್ಯಾಟಲ್ಲಿ ಹಾಕಿರೋದಂಥದ್ದು. ಸೊ ಬಿಸಿಲು ಇರೋದ್ರಿಂದ ಅದೇ ಎಷ್ಟೋ ಆಸರೆ ಆಗಿತ್ತು, ಯಾಕಂದರೆ ಇಲ್ಲಿ ಕಾಲು ಸುಡ್ತಾ ಇರಲಿಲ್ಲ, ಆ ಕಡೆ ಬಿಸಿಲು ಹತ್ತಾ ಇರಲಿಲ್ಲ. ಇದು ಮಾತ್ರ ಮಸ್ತಾಗಿ ಮಾಡಿದರು. ಸೊ ನೆಕ್ಸ್ಟ್ ಅಲ್ಲಿಂದನೇ ಅದೇ ಗೇಟಿಂದ ಮುಂದೆ ಹೋಗ್ತಾ ಅಲ್ಲಿಂದನೇ ನಾವು ಸ್ವಲ್ಪ ರೈಟಿಗೆ ಹೋದ್ವಿ ಅಂದರೆ ಅಲ್ಲಿ ನಮಗೆ ಈ ತುಂಗಭದ್ರಾ ನದಿ ಸಿಗುತ್ತಾ. ಸೊ ಈಗಂತೂ ನೀರು ಫುಲ್ಲು ಕಮ್ಮಿ, ಬೇಸಿಗೆ ಇರೋದ್ರಿಂದ. ಸೊ ನೋಡಿರಿ, ಇಲ್ಲೆಲ್ಲ ನೀರು ಬರ್ತಾವೆ. ಅವಾಗ ನಾವು ಇಲ್ಲಿವರೆಗೂ ನೀರು ಬಂದಾಗ ಹೋಗಬೇಕು, ಮಸ್ತ್ ಮಜಾ ಮಾಡ್ಬೋದು. ಆದರೆ ಇವಾಗ ನೀರು ಫುಲ್ಲು ಕಮ್ಮಿ ಇತ್ತು. ಫುಲ್ ಅಲ್ಲಿ ಕೆಳಮಟ್ಟಕ್ಕೆ ಹೋಗಿದ್ವು, ಅಲ್ಲಿನೂ ಫುಲ್ಲು ಕಲ್ಲುಗಳೇ ಇರೋದು. ಸೊ ನೋಡಿರಿ, ನೀರೇ ಕಾಣ್ತಾ ಇಲ್ಲ, ಎಲ್ಲಿ ನೋಡಿದ್ರೆ ಬರೀ ಕಲ್ಲು ಬಂಡೆಗಳೇ ಕಾಣ್ತಾ ಇದ್ದಾವೆ. ನೀರು ಅಷ್ಟಾಗಿ ಸ್ವಲ್ಪನೇ ಇದು ನೀರಿನ, ಸೊ ಅಷ್ಟೇ ನೀರಲ್ಲ. ಆಮೇಲೆ ನೀರಿನಲ್ಲಂತೂ ಏನೂ ವ್ಯವಸ್ಥೆ ಇರಲಿಲ್ಲ, ಫುಲ್ ಗಲೀಜೆ ಆಗಿತ್ತು. ಯಾಕೆಂದರೆ ನಿಂತ ನೀರು. ಆಮೇಲೆ ಭಾಳ ಜನ ಅಲ್ಲೆಲ್ಲ ವೇಸ್ಟೇಜ್ ಎಲ್ಲ ಹಾಕ್ತಾಯಿದ್ರು. ಸ್ನಾನ ಮಾಡಿದ ಬಟ್ಟೆ ಬಿಸಾಕೋದಾಗಲಿ, 1 2 3 ಮಾಡೋದಾಗಲಿ ಎಲ್ಲ ಅಲ್ಲೇ ಇತ್ತು. ಹಾಗಾಗಿ ಸ್ವಲ್ಪ ಅಲ್ಲಿ ಇದ್ರದ್ದು ವ್ಯವಸ್ಥೆ ನಂಗೆ ಅಷ್ಟು ಇಷ್ಟ ಆಗಿಲ್ಲ.
ಇಲ್ಲೆಲ್ಲ ಜನರು ಸ್ನಾನ ಮಾಡ್ತಾಯಿದ್ರು, ಮುಡಿ ಕೊಡೋರೆಲ್ಲ ಸ್ನಾನ ಮಾಡ್ತಿದ್ರು, ಮುಡಿ ಕೊಟ್ಟವರು ಸ್ನಾನ ಮಾಡ್ತಿದ್ರು. ಇಲ್ಲಿ ಹೋದ್ಮೇಲೆ ಒಂದು ಗದ್ದಲ ಏನಂದರೆ ಇಷ್ಟು ಬೇಡ ಅಂದರೂ ಕೂಡ ಅವರು ಈ ದೀಪ ತೊಗರಿ ಅಂತ ಬಂದುಬಿಡ್ತಾರೆ. ನಾವು ಎಷ್ಟು ಹೇಳಿದ್ವಿ ಬೇಡಮ್ಮ 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 ಅಂದ್ರೆ ಕೇಳ್ತಾನೆ ಇರಲಿಲ್ಲ. ಅಜ್ಜಿ ಹೋಗ್ತಾನೇ ಇರಲಿಲ್ಲ, ಹಂಗೆ ಹಿಂಗೆ ಅದು ಇದು ಹೇಳ್ತಾನೆ ಇದ್ಲು. ಸೊ ಎಷ್ಟು ಬೇಡ ಅಂದರೂ ಕೇಳಲಿಲ್ಲ. ಸೊ ನೋಡಿರಿ ನೀರು ಭಾಳ ಕಮ್ಮಿ ಇದ್ವು, ಇಷ್ಟು ನೀರಿದ್ವು. ಸೊ ನೋಡಿರಿ ನೀರಲ್ಲಿ ಎಷ್ಟೊಂದು ಮೀನುಗಳು ಇದು ಕೂಡ ಇದ್ವು. ಇಲ್ಲಿ ಸಿಕ್ಕಾಪಟ್ಟೆ ಮೀನಿದ್ವು, ಸಣ್ಣ ಮೀನಂತೂ ಕೇಳಲೇಬಾರ್ದು, ಅಷ್ಟೊಂದು ನೀರಿದ್ದು. ಈ ಅಜ್ಜಿ ಹೋಗ್ತಾನೇ ಇರಲಿಲ್ಲ. ಲಾಸ್ಟಿಗೆ ಹಂಗೋ ಹಿಂಗೋ ತೊಗೊಳಂಗೋ ಮಾಡಿದ್ಲು. ಸೊ ಎಲ್ಲರೂ ಸೇರಿ ಎಲ್ಲರ ಮಧ್ಯೆ ಒಂದು ತೊಗೊಂಡ್ವಿ. ಒಬ್ಬರು 10 ರೂಪಾಯಿ 20 ರೂಪಾಯಿ 50 ರೂಪಾಯಿವರೆಗೂ ಇರ್ತದೆ. ಅವರು ಡಿಮ್ಯಾಂಡ್ ಮಾಡ್ತಾರೆ, ಒಲ್ಲೆ ಅಂದಂಗೆ ಆ ರೇಟ್ ಕಮ್ಮಿ ಆಗ್ತಾ ಹೋಗ್ತದೆ. ಮೀನು ನೋಡ್ರಿ ಎಷ್ಟೊಂದು ಮೀನಿದಾವೆ ಇಲ್ಲಿ, ನೋಡ್ರಿ ಎಷ್ಟೊಂದು ಮೀನು ಓಡಾಡ್ತಾ ಇದ್ದಾವೆ. ನೀರು ಮಾತ್ರ ಸಿಕ್ಕಾಪಟ್ಟೆ ಗಲೀಜಾಗಿತ್ತು. ಸೊ ಅಲ್ಲಿಂದ ನಾವು ಕೈಕಾಲು ಮುಖ ತೊಳ್ಕೊಂಡು ಬಂದ್ವಿ. ಇಲ್ಲಿ ಬರ್ತಾ ನೀವು ನೋಡ್ಬೋದು ಫುಲ್ ಎಲ್ಲ ಅಂಗಡಿಗಳು ಹಾಕಿರ್ತಾರೆ. ನಿಮಗೇನಾದರೂ ಬೇಕನ್ನಂಗಿದ್ರೆ ತೊಗೋಬೋದು. ದೇವಸ್ಥಾನದಲ್ಲಿ ಹೆಚ್ಚಾಗಿ ಸಿಗೋದು ಅಂದರೆ ಪೂಜಾ ಐಟಮ್ಸು, ಪೂಜೆಗೆ ಬೇಕಾಗಿರೋದು, ಮನೆಗೆ ಡೆಕೋರೇಷನ್ ಮಾಡೋದು, ಈ ಥರ ಐಟಮ್ಸ್ ಜಾಸ್ತಿ ಸಿಗ್ತವೆ. ಅಲ್ಲೂ ಕೂಡ ಅದೇ ಇದ್ವು. ತೋರಣಗಳೇ ಜಾಸ್ತಿ ಹೈಲೈಟ್ ಆಗಿದ್ವು. ಆಮೇಲೆ ಪಂಚೆಗಳು ಮಾರ್ತಾರೆ ಇಲ್ಲಿ ಸ್ನಾನ ಮಾಡೋರು, ಅದನ್ನು ಸ್ಪೆಷಲ್ ಆಗಿತ್ತಲ್ಲಿ. ಕಾಯಿಗಳು ತೊಗೊಳೋರು ತೊಗೋಬೋದು, ಇಲ್ಲ ಹುಂಡಿಗೆ ದುಡ್ಡು ಹಾಕ್ತೀನಿ ಅಂದರೆ ಹುಂಡಿಗೆ ಹಾಕ್ಬೋದು. ಸೊ ಪೂಜಾ ಐಟಮ್ಸು, ಪೂಜೆಗೆ ಬೇಕಾಗಿರೋಂಥ ಎಲ್ಲ ಅಂಗಡಿಗಳೇ ಅಲ್ಲಿದ್ವು. ನೀವು ನದಿಯಿಂದ ಹಾಗೆ ಬರ್ತಾ ಹೋದರೆ ಇಲ್ಲಿ ಇರುತ್ತಾ ನೋಡ್ಬೋದು ನೀವು. ಸೊ ಇಲ್ಲಿ ಫೈನಲಿ ನಾವು ಫ್ರೆಶ್ ಅಪ್ ಆದಮೇಲೆ ಹೂ ತೊಗೊಂಡ್ವಿ. 60 ರೂಪಾಯಿಗೆ 2 ಮೊಳ, ಇಲ್ಲ 50 ರೂಪಾಯಿಗೆ 2 ಮೊಳ, ಈ ಥರ ಹೇಳಿ ಕೊಡ್ತಾಯಿದ್ರು ಅವರು. ಸೊ ಲಾಡು ತೋರಣ ಈ ಥರದೇ ಜಾಸ್ತಿ ಅಲ್ಲಿದ್ವು. ಆಮೇಲೆ ಇವ್ರ ಹತ್ರ ನಾವು ತೊಗೊಂಡ್ವಿ. ಮೊಳನ ಕೈ ಬೆಂಡ್ ಮಾಡ್ತಾರೆ ಫ್ರೆಂಡ್ಸ್ ಅವರು, ಸ್ವಲ್ಪ ನೋಡಿ ತೊಗೋಬೇಕು. ಯಾಕೆಂದರೆ ಹೇಳಲ್ಲ, ನಾವು ನೀಟಾಗಿಲ್ಲ ಸರಿಗೆ ಮಾಡಮ್ಮ ಅಂತ ಹೇಳೋವರೆಗೂ ಮಾಡಲ್ಲ. ಕೈನ ಬೆಂಡ್ ಮಾಡ್ತಾರೆ, ಇಲ್ಲಾಂದ್ರೆ ಒಳಗಡೆನೇ ಹಿಡಿತಾರೆ. ಸೊ ಈ ಥರ ಮಾಡ್ಬೇಕು. ಯಾಕೆಂದ್ರೆ ಅವ್ರು ಹೇಳಿದ ರೇಟಿಗೆ ತೊಗೊಂಡಿರ್ತೀವಲ್ಲ, ನೀಟಾಗಿ ತೊಗೋಬೇಕು ಅನ್ನೋದು ನಂತು. ನಾವೇನು ನಾವು ಎಷ್ಟು ಬಾರ್ಗೇನ್ ಮಾಡ್ತೀವಿ ಅವರು ಅಷ್ಟೇ ಬಾರ್ಗೇನ್ ಮಾಡಿಕೊಡ್ತಾರೆ. ಅವರು ಭಾರಿ ಹುಷಾರಿರ್ತಾರೆ, ಅಂದರೆ ಕಮ್ಮಿ ಕೊಟ್ಬಿಡ್ತಾರೆ ನಾವು ಬಾರ್ಗೇನ್ ಮಾಡ್ದಂಗೆ. ಸೊ ಫೈನಲಿ ಹೂವನ್ನ ತೊಗೊಂಡ್ವಿ. ಫ್ರೆಶ್ ಮೊಗ್ಗಿ ಇದ್ವು. ಆಮೇಲೆ ಅಲ್ಲೇ ಸ್ವಲ್ಪ ಇದು ಮೆಹಂದಿ ಹಾಕ್ಸ್ಕೊಬೇಡ್ರಿ ಫ್ರೆಂಡ್ಸ್. ನೀವು ಸುಮ್ಮನೆ ಡೈರೆಕ್ಟಾಗಿ ಊರಿಗೆ ಹೋಗ್ತೀನಂಗಿದ್ರೆ ಹಾಕೋಬೇಕಾ, ಇಲ್ಲ ಅಂದರೆ ನಾವು ಊಟ ಮಾಡ್ಬೇಕಾರೆ ಕೈಗೆಲ್ಲ ಬಂದುಬಿಡ್ತಾರೆ ಫ್ರೆಂಡ್ಸ್. ಅದು ಮುಖ ಒರೆಸ್ಕೊಂಡು ಮುಖಕ್ಕೆಲ್ಲ ಬರ್ತಾರೆ, ಕ್ಲೀನಾಗಿ ಮಾಡೋಂಗೇ ಇಲ್ಲ. ಬಟ್ ಚೆನ್ನಾಗಿರ್ತವೆ ಒಂದು ಟೈಮ್. ಕೈಗೆ ಹಾಕ್ಸ್ಕೊಬೇಡ್ರಿ, ಸೊ ಸೈಡಿಗೆಲ್ಲನ ಹಾಕ್ಸ್ಕೊಂಡ್ರೆ ಒಳ್ಳೆಯದು. ಸೊ ಗುಡಿ ಆದಮೇಲೆ ಎಲ್ಲ ಈ ಕಡೆ ಈ ಥರ ಹಾಕ್ತೀನಿ ಅನ್ನೋರು ನಿಂತಿರ್ತಾರೆ. ಸೊ ಅವ್ರ ಕಡೆ ಒಂದು ಹಿಂಗೆ ಹಾಕ್ಸ್ಕೊಂಡ್ವಿ. ಬಟ್ ನನಗೆ ಬೇವ್ರು ಇರೋದ್ರಿಂದ 1 ನಿಮಿಷವೂ ನಿಂತಿಲ್ಲ ಫ್ರೆಂಡ್ಸ್. ಅದು 1 ನಿಮಿಷವೂ ಬೇವ್ರಲ್ಲೆಲ್ಲ ತೊಳ್ಕೊಂಡು ಹೋಯ್ತದು. ಭಯಂಕರ ಸಿಕ್ಕಾಪಟ್ಟೆ ಬೇವರು. ನೆರಳಾಗಿ ನಿಂತರು, ಫ್ಯಾನ್ ಕೆಳಗೆ ನಿಂತರು ಬೇವ್ರು ಬರ್ತಿರ್ತಾವೆ ನಂಗೆ ಬೇಸಿಗೆಯಲ್ಲಿ. ಯಾಕಂದ್ರೆ ಬೇಸಿಗೆ ಬರುತ್ತೆ ಅನ್ನಂಗಿರುತ್ತೆ. ಸೊ ಒಳಗೆ ಇದು ಮೇನ್ ಗೇಟ್ ಎಂಟ್ರಿ ಒಳಗಾಗಿ ಹೋಗಿ ಬಂದ್ವಿ ನಾವು. ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಅಲ್ಲಿ ಹೋದ್ರೆ ಅಲ್ಲಿ ಕ್ಯೂ ಸ್ಟಾರ್ಟ್ ಆಗುತ್ತೆ. ಇದು ಮೇನ್ ತಲೆಬಾಗ್ಲು ಅಂತಾರಲ್ಲ ಅದು. ಸೊ ಮೇನ್ ತಲೆಬಾಗ್ಲು ನೋಡ್ಬೋದು, ಫುಲ್ ಬೆಳ್ಳಿ ಒಂದು ತಲೆಬಾಗ್ಲದ. ಅಲ್ಲಿಂದ ಒಳಗೆ ಬಂದ್ವಿ. ಈ ಥರ ಲೈನು ಹೊರಗಡೆಯಿಂದಲೇ ಲೈನ್ ಸ್ಟಾರ್ಟ್ ಆಗುತ್ತಾ. ಈ ಥರ ಬ್ಯಾರಿಕೇಡ್ ಹಾಕಿ ಲೈನ್ಸ್ ಎಲ್ಲ ಮಾಡ್ಯಾರ. ಇಲ್ಲಿಂದ ಜಾಯ್ನ್ ಆದ್ವಿ ನೋಡ್ರಿ ಲೈನಿಗೆ ನಾವು. ಸೊ ಇಲ್ಲಿಂದ ಜಾಯ್ನ್ ಆದಮೇಲೆ ಸ್ವಲ್ಪ ಹೊರಗಡೆ ಆದಮೇಲೆ ನಾವು ಒಳಗಡೆ ಎಂಟ್ರಿ ಆಗ್ತೀವಿ. ಒಳಗಡೆನೂ ಸಿಕ್ಕಾಪಟ್ಟೆ ಒಂದು ಕ್ಯೂ ಇರುತ್ತೆ. ಅಲ್ಲೆಲ್ಲ ಹಾಕಿದ್ದಾರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಇಟ್ಕೋರಿ, ತೆಗಿಯೋಂಗಿಲ್ಲ, ವೀಡಿಯೋ ಮಾಡೋಂಗಿಲ್ಲ. ಬಟ್ ನಿಜ ಹೇಳ್ತೀನಿ, ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಆದರೆ ಎಷ್ಟು ಜನ ಫೋಟೋಸ್ ಆಯಿತು, ವೀಡಿಯೋಸ್ ಆಯಿತು ಎಲ್ಲ ತೊಗೋತಾ ಇದ್ರಲ್ಲಿ. ಮೇನ್ ಏನು ಬೃಂದಾವನ ಆಯಿತು ಅಲ್ಲಿಂದ ಸ್ವಲ್ಪ ಇರಲಿಲ್ಲ. ಇದು ಒಳಗಡೆ ನೋಡ್ರಿ, ಒಳಗಡೆ. ಸೊ ಸ್ವಲ್ಪ ನಾನು ವೀಡಿಯೋ ತೊಗೊಂಡೆ, ಭಯ ಮಾಡ್ಕೊಂಡೇ ತೊಗೊಂಡೆ, ಯಾಕಂದರೆ ಇಲ್ಲ ಬ್ಯಾನ್ ಅದ ಅಂಥೇಳಿ. ಬಟ್ ಎಲ್ಲರೂ ಮೊಬೈಲ್ ನೋಡ್ತಾಯಿದ್ರು, ವೀಡಿಯೋ ಮಾಡ್ತಾಯಿದ್ರು, ಫೋಟೋಸ್ ತೆಗಿತಾಯಿದ್ರಲ್ಲ. ಹಾಗಾಗಿ ನೋಡೋಣ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ನಾನು ಮಾಡಿಕೊಂಡೆ. ಆಮೇಲೆ ದರ್ಶನ ತೊಗೊಂಡು ಹೊರಗೆ ಬಂದ್ವಿ. ಇದು ಮೇನ್ ಗೋಪುರ, ಯಾಕಂದರೆ ಮೊಬೈಲ್ ಅಲ್ಲಿಂದ ನಾನು ಸ್ಟಾಪ್ ಮಾಡಿದೆ. ಇದು ಮೇನ್ ಗೋಪುರ ನೋಡ್ರಿ, ಇದು ಇಲ್ಲೇ ಇರೋಂಥದ್ದು ಮೇನ್ ರಾಘವೇಂದ್ರ ಸ್ವಾಮಿಯ ಒಂದು ಬೃಂದಾವನ. ಆಮೇಲೆ ಅಲ್ಲಿಂದ ಹೊರಗಡೆನೇ ಸ್ವಲ್ಪ ಹೊತ್ತು ಕೂತ್ವಿ. ಅಲ್ಲೆಲ್ಲ ಮಂತ್ರಾಕ್ಷರಿಗಳು ಕೊಡ್ತಾಯಿದ್ರು. ಸೊ ಸುತ್ತಮುತ್ತ ಅಲ್ಲಿ ಏನಾದ್ರು ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು, ತೊಗೋಬೋದು ಗುಡಿ ಸುತ್ತಾನು. ಈಗ ರಶ್ ಎಲ್ಲ ಕಡಿಮೆ ಆಗಿದೆ. ಇವಾಗ ಗೇಟ್ ಕ್ಲೋಸ್ ಮಾಡ್ತಾರಂತೆ. ಮಧ್ಯಾಹ್ನದ ಹೊತ್ತು ದರ್ಶನ ಇರಲ್ಲ, ಗೇಟ್ ಕ್ಲೋಸ್ ಮಾಡ್ತಾರಲ್ಲಿ.
ಸೊ ಜಸ್ಟ್ ನಾವು ಅಲ್ಲಿ ಒಂದು 2 ನಿಮಿಷ ಕೂತು ಒಂದು ರೌಂಡ್ ಹಾಕ್ತಾರೆ, ಹೆಜ್ಜೆ ಮೇಲೆ ಹೆಜ್ಜೆ, ಆಮೇಲೆ ದೀಡ್ ನಮಸ್ಕಾರ ಹಾಕ್ತಾರೆ, ಈ ಥರ ಎಲ್ಲ ಹಾಕ್ತಾಯಿದ್ರು. ಅದಾದಮೇಲೆ ನಾವಿಲ್ಲಿ ಊಟಕ್ಕಂತ ಲೈನ್ ಹಾಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಊಟದ ಹಾಲ್ ಹತ್ರ ಸಿಕ್ಕಾಪಟ್ಟೆ ಲೈನ್ ಇತ್ತು. ಗುರುವಾರ ಇರೋದ್ರಿಂದ ಸಿಕ್ಕಾಪಟ್ಟೆ ಲೈನ್ ಇತ್ತು. ಅದೆಲ್ಲ ಲೈನಿಗೆ ನಮ್ಗೆ 1 ಅವರ್ ಆಯಿತು. ಆ ಲೈನ್ ಮುಗಿಸ್ಕೊಂಡು ನಾವು ಈ ಥರ ಬಂದ್ವಿ. ಇಲ್ಲಿ ಒಳಗಡೆ ಹಾಲಲ್ಲಿ ನೋಡ್ಬೋದು ಎಲ್ಲರೂ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಿದ್ರು. ಊಟಕ್ಕೂ ಯಾವುದೇ ಸ್ವೀಟ್ ಅದು ಅವೈಲೇಬಲ್ ಇರಲಿಲ್ಲ, ನಮಗೆ ಸಿಗಲಿಲ್ಲ. ಯಾಕಂದರೆ ನಮ್ಮದು ನಂತರನೂ ಇದನ್ನು ಗೇಟ್ ಕ್ಲೋಸ್ ಮಾಡಿದ್ರು. ಒಂದು ಸ್ವಲ್ಪ ಜನ ಬಂದರು. ಆಮೇಲೆ ನೋಡ್ರಿ ಜಸ್ಟ್ ಅನ್ನ ಸಾಂಬಾರು 2 ಇತ್ತು. ಅನ್ನ ಸಾಂಬಾರು ಒಂದು ಕಡೆ ಇತ್ತು, ಒಂದು ಕಡೆ ಮೊಸರನ್ನ ಇತ್ತು. ಎಲ್ಲರಿಗೂ ಸಿಗ್ತಾ ಇರಲಿಲ್ಲ ಅಲ್ಲಿ. ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ಜನ ಸ್ವೀಟ್ ತಿಂತಾಯಿದ್ರು, ಆಮೇಲೆ ಸ್ವೀಟು ಕಾಣಿಸ್ಲಿಲ್ಲ. ಆಮೇಲೆ ನಾವು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ತಿಂದ್ವಿ. ಒಂದು ಸ್ವಲ್ಪ ಸಾರು ಸ್ವಲ್ಪ ಊಟ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಒಳಗೆ ಬಂದ್ವಿ. ಇನ್ನೂ ಗೇಟ್ ಕ್ಲೋಸ್ ಆಗಿದೆ, ಯಾರೂ ಅಲ್ಲಿ ಹೋಗಿಲ್ಲ ನೋಡ್ರಿ. ಎಲ್ಲೋ ಹೊರಗಡೆ ವೇಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಹೊರಗಡೆ ವೇಟ್ ಮಾಡ್ತಾರೆ. 4 ಗಂಟೆಗೆ ಮತ್ತೆ ತಿರ್ಗಾ ಗೇಟ್ ಓಪನ್ ಮಾಡ್ತಾರಂತೆ. ಅದು 2 ಗಂಟೆಗೆಲ್ಲ ಕ್ಲೋಸ್ ಆಗಿತ್ತು. ನಾವು 2 ಗಂಟೆಗೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿದ್ವಿ. ಆಮೇಲೆ ಅಲ್ಲಿಂದ ನೋಡಿರಿ ನಾವು ಇಲ್ಲೇ ಸುತ್ತಮುತ್ತ ಇಲ್ಲೇ ಫೋಟೋ ತೆಗೊಳ್ಳೋದು, ಓಡಾಡೋದು ಏನಾದ್ರು ಇತ್ತಂದ್ರೆ ನಿಮಗೆ ನೀವು ಇಲ್ಲಿ ಮಾಡ್ಕೋಬೋದು. ಸುತ್ತ ಎಲ್ಲ ನೆರಳು ಇತ್ತು, ಜನ ಕೂತಿದ್ರು, ವೇಟ್ ಮಾಡ್ತಾಯಿದ್ರು. ಹಾಯ್ ಫ್ರೆಂಡ್ಸ್, ಇವತ್ತು ಗುರುವಾರ ಆಗಿದ್ದರಿಂದ ನಾವು ಮಂತ್ರಾಲಯಕ್ಕೆ ಬಂದಿದ್ವಿ. ಆಲ್ಮೋಸ್ಟ್ ದರ್ಶನ ಮುಗಿಸ್ಕೊಂಡು ಈಗ 4 ಗಂಟೆ ಆಯಿತು. ಸೊ ಹೋಗ್ತಾ ಇದ್ದೀವಿ. ಅವಸ್ಥೆ ನೋಡಬೇಕು ಎಷ್ಟು ಬಿಸಿಲಿದೆ ಅಂದರೆ ನೋಡ್ರಿ, ನಮ್ಮ ಅವಸ್ಥೆ ನೋಡ್ರಿ. ಅಪ್ಪ ಭಾಳ ಅಂದರೆ ಭಾಳ ಬಿಸಿಲೈತೆ. ಮತ್ತು ವಾರ ಆಗಿದ್ದರಿಂದ ಇವತ್ತು ಜನರು ಸಿಕ್ಕಾಪಟ್ಟೆ ಜನರಿದ್ದಾರೆ. ಸೊ 2 ಗಂಟೆ ತನ್ನ ದರ್ಶನ ಇರುತ್ತೆ. 2 ಗಂಟೆ ಆದಮೇಲೆ ದರ್ಶನ ಕ್ಲೋಸ್ ಇರುತ್ತೆ. ಸೊ ಇವಾಗ 4 ಗಂಟೆಗೆ ಓಪನ್ ಆಯ್ತದು. ಸೊ ಇವಾಗ ಒಂದಿಷ್ಟು ಜನರ ದರ್ಶನಕ್ಕೆ ಹೋದರು. ಸೊ ಅವಾಗೆ ಮುಗಿಸ್ಕೊಂಡು ಬಂದ್ವಿ ನಾವು. ಸೊ ಇವಾಗ ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಇವಾಗ ಹೋಗ್ತಾಯಿದ್ವಿ. ನೋಡ್ಬೋದು ನೀವು ಅಲ್ಲಿ ಈ ಮುಖ್ಯ ದ್ವಾರದ ಬಳಿ ಬಸ್ಗಳು ಬರ್ಲಿಕ್ಕತ್ತವೆ. ಸೊ ಅಲ್ಲಿ ಬಸ್ಸಿಗೆ ಹೋಗೋವಂಥದ್ದು ಮೇನ್ ಇದ್ರ ಹತ್ರನೇ ಬಸ್ ಬರ್ತವೆ. ಆರಾಮಾಗಿ ಬಸ್ಸಿಗೆ ಬರೋರು ಹೋಗೋರೆಲ್ಲ ಬಂದು ಹೋಗ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.